ಹಲೋ ಫುಡ್ ಲವರ್ಸ್ ಎಲ್ಲರೂ ಹೇಗಿದ್ದೀರಾ? ಸೊ ನಾನು ಮಾಡ್ತಿರೋ ಇವತ್ತಿನ ರೆಸಿಪಿ ಬಂದ್ಬಿಟ್ಟು 9 ಕಿಡ್ಸ್ಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ. ಸೊ ₹1ಗೆ 2 ಬೋಂಡ, ₹1ಗೆ 4 ಸಂಡಿಗೆ, ₹1ಗೆ 4 ಚಕ್ಲಿ ಈ ಥರ ತುಂಬಾ ತಿಂದಿದ್ದೀವಲ್ವಾ. ಸೊ ಈ ನೆನಪನ್ನು ನೀವು ನಿಮ್ಮ ಮಕ್ಳಿಗೂ ನೆನಪು ಮಾಡಿಸ್ಬೇಕು. ನಾವು ಸ್ಕೂಲಿಗೆ ಹೋಗುವಾಗ ತುಂಬಾ ತಿಂತಾ ಇದ್ವಿ. ಖಾರ ಬೋಂಡ ಆಗಿರ್ಬೋದು, ಸ್ವೀಟ್ ಬೋಂಡ ಆಗಿರ್ಬೋದು. ಸೊ ಆ ರೀತಿಯಾಗಿ ನಾವು ಟೇಸ್ಟ್ ಮಾಡದೇ ಇರೋ ಈ ಬೋಂಡನ ನಿಮ್ಮ ಮಕ್ಳಿಗೂ ಕೂಡ ಟೇಸ್ಟ್ ಮಾಡಿಸಿ ಈಸಿಯಾಗಿ ಮನೆಯಲ್ಲೇ ಮಾಡಿಬಿಟ್ಟು ಸೊ ಸ್ಕೂಲ್ಗೂ ಕೂಡ ನೀವು ಲಂಚ್ ಬಾಕ್ಸ್ಗೆ ಇಲ್ಲಾಂದರೆ ಸ್ನ್ಯಾಕ್ಸ್ ಆಗಿ ಕೂಡ ಕೊಟ್ಟು ಕಳಿಸ್ಬೋದು. ಈಗ ಸೊ ಈಸಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಇದಕ್ಕೆ ಏನು ಬೇಕಪ್ಪ ಅಂತಂದ್ರೆ 1 ಕಪ್ ಮೊಸರು, 1 ಕಪ್ ಮೈದಾ ಹಿಟ್ಟು, ಸ್ವಲ್ಪ ಜೀರಿಗೆ, ಸ್ವಲ್ಪ ಶುಂಠಿ, ಹಾಗೇನೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ. ಈಗ ಒಂದು ಬೌಲನ್ನು ತಗೊಂಡು ಬೇಸನ್ನ ತಗೊಂಡು ಅದಕ್ಕೆ ನೀವು ಸೊ 1 ಬೌಲ್ ಆಗೋಷ್ಟು ಮೊಸರನ್ನ ಹಾಕಿ, ಈ ಮೊಸರು ಪೂರ್ತಿಯಾಗಿ ಗಡ್ಡೆ ಏನು ಇಲ್ದಿರೋ ಥರ ಸೊ ಸ್ಮೂತಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಎಲ್ಲದು ಒಂದು ವಿಸ್ಕರ್ ತಗೊಂಡು, ಇಲ್ಲ ಅಂತಂದರೆ ಮಿಕ್ಸಿಗೆ ಆದರೂ ಹಾಕ್ಕೊಳ್ಳಿ ಮೊಸರು. ಸೊ ನೀಟಾಗಿ ಸ್ಮೂತಾಗಿ ಇರಬೇಕು ಅನ್ನಂಗೆ. ಸೊ ಗಡ್ಡೆ ಸೊ ಈ ರೀತಿ ನೀವು ನೋಡ್ತಾ ಇದ್ದೀರಲ್ಲ ಎಷ್ಟು ಸ್ಮೂತಾಗಿ ಆಗಿದೆ ಅಂತೇಳಿ. ಇದು ಹಾಕಿದ್ಮೇಲೆ ನಾವು ರುಚಿಗೆ ತಕ್ಕಷ್ಟು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪನ್ನು ಹಾಕಿ, ಹಂಗೆ ಅರ್ಧ ಸ್ಪೂನ್ ಆಗೋಷ್ಟು ಸೋಡಾ ಪುಡಿನ ಹಾಕಿ. ಸೊ ನಾನು ಸ್ವಲ್ಪ ಹಾಕ್ತೆ ಇವಾಗ ಸೋಡಾ ಪುಡಿ, ಮತ್ತು ಇನ್ನೊಂದು ಚೂರು ಕೂಡ ಹಾಕಿದ್ದೀನಿ. ಸೊ ನೀವು ಅರ್ಧ ಸ್ಪೂನ್ ಆಗೋಷ್ಟು ಹಾಕಿ ಸೋಡಾ ಪುಡಿನ. ಇವಾಗ 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ. ಸೊ ಈ ಸೋಡಾ ಹಾಕಿದ್ಮೇಲೆ ನಾವು ಮೊಸರನ್ನ ಈ ರೀತಿಯಾಗಿ ಕಲಿಸ್ತಾ ಇದ್ದರೆ ಆ ಬಬಲ್ಸ್ ಅನ್ನೋದು ಫಾರ್ಮ್ ಆಗುತ್ತೆ, ನೀವು ನೋಡ್ತಾ ಇರ್ಬೋದು. ಸೊ ಬಬಲ್ಸ್ ಫಾರ್ಮ್ ಆದರೆ ನಮಗೆ ಬೋಂಡ ಫ್ಲಫಿಯಾಗಿ ಸೊ ಒಳಗಡೆ ಎಲ್ಲ ಹಿಟ್ಟಿಟ್ಟು ಅಲ್ದಿರ ಸೊ ನೀಟಾಗಿ ಉಬ್ಬುಕೊಂಡು ಚೆನ್ನಾಗಿ ಬರುತ್ತೆ ಅಂತ. ಸೊ ಸೋಡಾ ಪುಡಿ ಅರ್ಧ ಸ್ಪೂನ್ ಆಗೋಷ್ಟು ಹಾಕಿ, ಕಡಿಮೆ ಹಾಕಿದ್ರೆ ಚೆನ್ನಾಗಿ ಬರಲ್ಲ ಬೋಂಡ. ಸೊ ನೋಡ್ತಾ ಇರ್ಬೋದು ನೀವು ನೊರೆ ಎಲ್ಲ ನೋಡಿ ಬಬಲ್ಸ್ ಎಲ್ಲ ಫಾರ್ಮ್ ಆಗಿದೆ. ಅದಾದಮೇಲೆ ಇವಾಗ ಸೊ ನೀವು 1 ಬೌಲ್ ಮೊಸರಿಗೆ 1 ಬೌಲ್ ಇಲ್ಲ 1.5 ಬೌಲ್ ಆಗೋಷ್ಟು ಹಿಟ್ಟನ್ನು ಹಾಕಿ. ಕನ್ಸಿಸ್ಟೆನ್ಸಿ ಯಾವ ಥರ ನಿಮಗೆ ಕಲಿಸಿದ್ರೆ ಗೊತ್ತಾಗುತ್ತೆ ಯಾವ ಥರ. ಒಂಚೂರು ಏನಾದರೂ ತೆಳು ಆಗಿದೆ ಹಿಟ್ಟು ಅಂತಂದರೆ ಒಂಚೂರು ಹಿಟ್ಟನ್ನು ಸೇರಿಸ್ಕೊಂಡು ಸೊ ಈ ರೀತಿ ಕನ್ಸಿಸ್ಟೆನ್ಸಿಲಿ ಇರಬೇಕು. ಸೊ ನೋಡ್ತಾ ಇದ್ದೀರಲ್ಲ, ನಾವು ನೀಟಾಗಿ ಕೈಯಲ್ಲಿ ಇಟ್ಕೊಂಡು ಉದುರಿಸೋ ಥರ ಸೊ ಎಣ್ಣೆಯಲ್ಲಿ ಉದುರೋ ಥರ ಅಷ್ಟು ಕನ್ಸಿಸ್ಟೆನ್ಸಿಯಾಗಿ ಇರಬೇಕು ನಮಗೆ. ತೀರ ಗಟ್ಟಿನೂ ಅಲ್ಲ, ಹಂಗಂತ ತೀರ ತೆಳುನಲ್ಲ, ಮೀಡಿಯಮ್ ಇದರಲ್ಲೇ ಇರಬೇಕು. ಅದಾದಮೇಲೆ ಈರುಳ್ಳಿ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ, ಹಂಗೆ 1 ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ಕೊಳ್ಳಿ. ಅದಾದಮೇಲೆ ನೀವು ಶುಂಠಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಕರಿಬೇವನ್ನು ಕೂಡ ಇದ್ರೇನು ಕರಿಬೇವನ್ನು ಕೂಡ ಸೇರಿಸ್ಕೊಳ್ಳಿ ಕಟ್ ಮಾಡಿಕೊಂಡು. ಹಾಗೆ ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ಸೊ ಇದೆಲ್ಲ ನಿಮಗೆ ಈ ಥರ ಬೇಡ ಅಂತಂದರೆ ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಕೂಡ ನೀವು ಇದು ಮಾಡ್ಕೊಬೋದು. ಇವಾಗ ಇದೆಲ್ಲದನ್ನು ಕಲಸಿಟ್ಕೊಳ್ಳೋಣ ನಾವು. ಸೊ ಇದನ್ನೆಲ್ಲ ಕಲಿಸ್ಬಿಟ್ಟು ನಾವು ಇವಾಗ ಸೊ ನೀಟಾಗಿ ಇದನ್ನು ಇದು ಮಾಡಿ. ಎಷ್ಟು ನೀಟಾಗಿ ಕಲಿಸ್ತೀವೋ ನಾವು ಅಷ್ಟು ಚೆನ್ನಾಗಿ ಉಬ್ಕುತ್ತೆ ಬೋಂಡ ಅನ್ನೋದು ನಮಗೆ. ಸೊ ಇದನ್ನು ಇವಾಗ ಬೀಟ್ ಮಾಡೋದ್ರಲ್ಲೇ ಇರೋದು. ನೀವು ಎಷ್ಟು ಚೆನ್ನಾಗಿ ಎಷ್ಟು ನೀಟಾಗಿ ತಿರುಗಿಸಿ ನಾವು ಇದು ಮಾಡ್ತೀವೋ ಹಿಟ್ಟನ್ನು ಅಷ್ಟು ನೀಟಾಗಿ ಉಬ್ಕೋತೆ ನಮಗೆ ಬೋಂಡ ಅನ್ನೋದು, ಅಷ್ಟು ಫ್ಲಫಿಯಾಗಿ ಬರುತ್ತೆ ಅಂತ ನನಗೆ. ಸೊ ಈಗ ಉದ್ದಿನ ವಡೆ ನೋಡ್ದಿರ್ತೀರ ಅಲ್ವಾ, ಒಳಗೆಲ್ಲ ಮೆತ್ತಗೆ ಚೆನ್ನಾಗಿ ಬೆಂದಿರುತ್ತೆ. ಸೊ ಉಬ್ಕುತ್ತೆ ಹಾಕಿದ ತಕ್ಷಣ. ಅದು ಏನಕ್ಕೆ ಅಂತಂದರೆ ಈ ರೀತಿ ನೀಟಾಗಿ ನಾವು ಸೊ ಇದು ಬೀಟ್ ಮಾಡಬೇಕು. ಬೀಟ್ ಮಾಡೋದ್ರಿಂದ ಫ್ಲಫಿಯಾಗಿ ಉಬ್ಕುತ್ತೆ ನೀಟಾಗಿ ಎಣ್ಣೆ ಹಾಕಿದ ತಕ್ಷಣ. ಸೊ ಉಂಡೆ ಥರ ಬೀಳೋದಿಲ್ಲ. ಸೊ ಈ ರೀತಿ ಕನ್ಸಿಸ್ಟೆನ್ಸಿ ಆದಮೇಲೆ ಇದನ್ನು ನೀವು 1-2 ಅವರ್ ಇಲ್ಲ 1 ಅವರ್ 1.5 ಅವರ್ವರೆಗೂ ಸೊ ನೀಟಾಗಿ ನೆನೆಸಿಟ್ಬಿಡಿ ಹಿಟ್ಟನ್ನ. ಈಗ ಎಣ್ಣೆ ಕಾಯಕ್ಕಿಡೋಣ. ಇನ್ನೊಂದು ಸಲ 1-2 ಅವರ್ ನೆನೆಸಿಟ್ಟಿದ್ದೆ ನಾನು ಹಿಟ್ಟನ್ನು. 2 ಅವರ್ ಆದಮೇಲೆ ಈಗ ನಾನು ಮತ್ತೆ ಬೀಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಎಷ್ಟು ಬೀಟ್ ಮಾಡಿದ್ರೆ ನಿಮಗೂ ಏನಿಲ್ಲ ಅಂದರೆ ಒಂದು 15 ಮಿನಿಟ್ಸ್ ಆದರೂ ಬೀಟ್ ಮಾಡಿ, ಚೆನ್ನಾಗಿ ಬರುತ್ತೆ ನಿಮಗೆ ಬೋಂಡ ಅನ್ನೋದು ಹಾಕಿದ ತಕ್ಷಣ. ಸೊ ಈಗ ಎಣ್ಣೆ ಕಾದಿದೆ ನಾನು. ಸೊ ನೀವು ಸ್ಟಾರ್ಟಿಂಗಲ್ಲಿ ಹಾಕುವಾಗ ಕೈನ ಒಂಚೂರು ತೇವ ಮಾಡ್ಕೊಳ್ಳಿ, ನೀರಿಗೆ ಹದ್ಕೊಳ್ಳಿ ಕೈನ. ಯಾಕೆಂತಂದರೆ ಹಿಟ್ಟು ಅಂಟ್ಕೊಂಡ್ಬಿಡುತ್ತೆ ಕೈಗೆ, ಆಮೇಲೆ ಬಾಣಲಿಗೆ ಹಾಕುವಾಗ ಬಿಟ್ಕೊಳ್ಳೋದಿಲ್ಲ. ಸೊ ಈ ರೀತಿಯಾಗಿ ಚಿಕ್ಕದಾಗಿ ಬೋಂಡಗಳನ್ನ ಹಾಕ್ಕೊಳ್ಳಿ. ಮೀಡಿಯಮ್ ಸೈಜಲ್ಲಿ ಕಾದಿರಲಿ ಎಣ್ಣೆ ಬಂದ್ಬಿಟ್ಟು. ಸೊ ಹಂಗಂತ ತಣ್ಣನ ಎಣ್ಣೆಗೆ ಹಾಕಿದ್ರೆ ಅದು ಹಿಟ್ಟಿಟ್ಟಾಗಿ ಒಳಗಡೆ ನೀಟಾಗಿ ಉಬ್ಕೋದಿಲ್ಲ ಬೋಂಡ ಅನ್ನೋದು. ಉಂಡೆ ಹೆಂಗೆ ಹಾಕಿದ್ದು ಹಂಗೆ ಇದ್ಬಿಡುತ್ತೆ. ಒಂಚೂರು ಕಾದಿರಲಿ ಎಣ್ಣೆ. ಫುಲ್ ಕಾದ್ಮೇಲೆ ನೀವು ಇದು ಹಾಕಿದ್ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಡಿ ಗ್ಯಾಸನ್ನು. ಸೊ ಈ ರೀತಿಯಾಗಿ ನೀರಲ್ಲಿ ಕೈ ಅದ್ಕೊಂಡು ಈ ರೀತಿಯಾಗಿ ಸ್ವಲ್ಪನೇ ತಗೊಂಡು ಸೊ ಬೋಂಡ ಎಲ್ಲದು ಹಾಕಿ. ಇವಾಗ ನಾವೆಲ್ಲ ಲಾಸ್ಟ್ವರೆಗೂ ಇರೋ ತನಕನೂ ಕೆಲವೊಂದು ಬೋಂಡಗಳು ಆಗೋಗಿರುತ್ತೆ. ಸೊ ಫ್ರೈ ಆಗಿರುತ್ತೆ. ಆ ಥರ ಆಗಿರೋದೆಲ್ಲದು ಇದು ಈ ರೀತಿಯಾಗಿ ಒಂದೊಂದಾಗಿ ಟರ್ನ್ ಮಾಡ್ಕೊತಾ ಇರಿ. ಇದೇನಪ್ಪ ಅಂತಂದರೆ ರೌಂಡಾಗಿ ಹಾಕೋದ್ರಿಂದ ಬೋಂಡ ನೀಟಾಗಿ ತಿರುವಲ್ಲ. ಅದು ಒಂದೇ ಹೆಂಗೆ ಹಾಕಿರ್ತೀವೋ ಹಂಗೇ ಇರ್ತವೆ. ಸೊ ಟರ್ನ್ ಮಾಡಿದ ತಕ್ಷಣ ಅವು ಮತ್ತೆ ಯಾವ ಇದರಲ್ಲಿ ಇರುತ್ತೆ, ಯಾವ ಪೊಸಿಷನಲ್ಲಿ ಇರುತ್ತೋ ಅದೇ ಪೊಸಿಷನ್ಗೆ ಬಂದುಬಿಡುತ್ತೆ. ಹಾಗಾಗಿ ನಾವು ಈ ರೀತಿ ಮಾಡ್ಕೊತಾ ಫ್ರೈ ಮಾಡ್ಕೋಬೇಕು. ನಾವು ಎಷ್ಟೇ ತಿರುವು ಹಾಕಿದ್ರೂ ಅದು ಮತ್ತೆ ಉಲ್ಟಾ ಬಿದ್ದುಬಿಡುತ್ತೆ. ಸೊ ಅದಕ್ಕೋಸ್ಕರ ಸೊ ಇದು ಜಾಲರಿ ತಗೊಂಡು ಈ ರೀತಿಯಾಗಿ ನಾವು ಎಣ್ಣೆಯಲ್ಲಿ ಇದು ಮಾಡೋದಾಗಿರ್ಬೋದು, ನೀಟಾಗಿ ಆ ರೀತಿನೇ ಮಾಡ್ಕೊಂಡು ನಾವು ಫ್ರೈ ಮಾಡ್ಕೋಬೇಕು.
ಸೊ ಇದೆಲ್ಲದು ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಮೀಡಿಯಮ್ ಫ್ಲೇಮ್ ಟು ಹೈ ಫ್ಲೇಮ್ ಕೂಡ ಇಡಿ. ಚೂರಿಗೆ ಇಷ್ಟೊಂದು ಬೋಂಡ ಹಾಕಿದ್ಮೇಲೆ ಸ್ವಲ್ಪ ಎಣ್ಣೆ ತಣ್ಣಗಾದಂಗೆ ಅನಿಸ್ದಾಗ ನೀವು ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಆಮೇಲೆ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಬಿಡಿ. ಸೊ ಈ ರೀತಿಯಾಗಿ ಬೋಂಡ ಆಗಿದೆ ನೋಡಿ, ಈಗ ತೆಗಿತಾ ಇದ್ದೀನಿ. ತುಂಬಾ ಈಸಿ. ಸೊ ಇದನ್ನು ನೀವು ಗೋಧಿ ಹಿಟ್ಟಲ್ಲಿ ಕೂಡ ಮಾಡ್ಕೋಬೋದು, ಹೆಲ್ತ್ ಕಾನ್ಷಿಯಸ್ ಇರೋರು. ಸೊ ನೋಡಿದ್ರಲ್ವಾ ಬೋಂಡ ಎಷ್ಟು ಈಸಿಯಾಗಿ ಮಾಡೋದು ಅಂತೇಳಿ. ಇದನ್ನು ನಿಮ್ಮ ಮಕ್ಳಿಗೆ ಮಾಡಿಕೊಟ್ರೆ ನಿಜವಾಗ್ಲೂ ತುಂಬಾ ಇಷ್ಟಪಡ್ತಾರೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಹೆಲ್ತ್ ಕಾನ್ಷಿಯಸ್ ಇರೋರು ನೀವು ಗೋಧಿ ಹಿಟ್ಟಿಂದ ಕೂಡ ಮಾಡ್ಕೋಬೋದು. ನೀವು ಹಿಟ್ಟು ಹೆಂಗೆ ಒಂದು ವೇಳೆ ನೀವು 1 ಕಪ್ ಮೈದಾ ಹಿಟ್ಟು, 1 ಕಪ್ಪು ಹಾಗೆ ಮೊಸರು, ಇನ್ನೇನೂ ಇಲ್ಲ. ಅದಕ್ಕೆ ಅರ್ಧ ಸ್ಪೂನ್ ಸೋಡಾ ಪುಡಿ, ಹಾಗೇ ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪು. ಸೊ ಇದನ್ನು ನೀವು ಒಂದು ವೇಳೆ ಹಿಟ್ಟು ನಿಮಗೆ ತೆಳು ಆಗಿದೆ ಅನ್ಸಿದ್ರೆ ಸ್ವಲ್ಪ ಮೈದಾ ಹಿಟ್ಟನ್ನು ಆ್ಯಡ್ ಮಾಡ್ಕೊಳ್ಳಿ, ಏನೂ ಆಗಲ್ಲ. ಸೊ ತುಂಬಾ ಚೆನ್ನಾಗಿರುತ್ತೆ ಮೊಸರು ಮತ್ತು ಮೈದಾ ಹಿಟ್ಟು ಕಾಂಬಿನೇಷನ್. ಒಂದ್ಸಲ ಖಂಡಿತವಾಗ್ಲೂ ಟ್ರೈ ಮಾಡಿ. ಮಕ್ಕಳಾಗಿರ್ಬೋದು ದೊಡ್ಡವರಾಗಿರ್ಬೋದು ತುಂಬಾ ಇಷ್ಟಪಟ್ಟು ತಿಂತಾರೆ ಸ್ನ್ಯಾಕ್ಸ್ ಟೈಮಲ್ಲಿ. ಸೊ ಇವಾಗ ಇಷ್ಟ ಆಯ್ತಲ್ವ ರೆಸಿಪಿ? ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಂಗೆ ಒಂದು ಲೈಕ್ ಕೂಡ ಮಾಡಿ, ಶೇರ್ ಮಾಡಿ, ಆಯಿತಾ? ಮರಿಯಲ್ಲ ತಾನೇ?